ಈಗ ಲೋಕಸಭಾ ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ಬಂದ್ರೆ ಹೇಳೋದಾಗುತ್ತೆ? ಕಾಂಗ್ರೆಸ್ ಪಕ್ಷಗಳು ಇದಕ್ಕೆ ಕಾಂಗ್ರೆಸ್ ಬಂದ್ರೆ ಯಾಕೆ? ಯಾರು ರೈತರನ್ನ ನೋಡಿದವ್ರು ಯಾರು? ಎಲ್ಲ ಪ್ರಜಾಪ್ರಭುತ್ವ ಒಳಗೆ ಪ್ರತಿಯೊಬ್ಬರು ಸಮಾನತೆ ಕಾಪಾಡತ್ತದ ನಮ್ಮ ಕಾಂಗ್ರೆಸ್. ಮತ್ತು ರೈತರ ಸಾಲದ ಬಗ್ಗೆ ಒಬ್ಬರ ಮಾತಾಡ್ತಾರೋ? ಮೋದಿಯವರು ಸಾಲದ್ದು ಸಾಲ ಎಲ್ಲಿ ಎಂತೆಂಥ ಅಂಬಾನಿ ಅವ್ರನಿಗೆ ಬೇಕಾದಷ್ಟು ಬಿಟ್ಟಿದ್ದಾರೆ ಸಬ್ಸಿಡಿ. ರೈತರದ್ದು ಯಾಕೆ ಬಿಡವಾರಿ ಇವರು? ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಕೋಟಿ ರೈತರ ಸಾಲ ಬಿಟ್ರೆ ಇವ್ರಿಗೆ ಯಾಕೆ ಬಿಡವಾತ? ರೈತರದನ ಇವ್ರಿಗೆ ತೊಂದರೆ ಆಗೋದಿನ್ನ. ರೈತ ದುಡ್ದಷ್ಟು ಯಾವದನ ರೊಕ್ಕ ತಿನ್ನಕ್ಕೆ ಬರ್ತೈತೋ, ಬಂಗಾರ ತಿನ್ನಕ್ಕೆ ಬರ್ತೈತೋ? ಒಬ್ಬ ರೈತಂದು ದುಡ್ದಾಗ ಇವ್ರು ಅನ್ನ ಉಣ್ಬೇಕಲ್ಲ. ಈ ದೇಶದೊಳಗೆ ಎಲ್ಲರೂ ಹುಟ್ಟಿದವ್ರು ಯಾರಿಲ್ಲ. ರೈತ ನಾವು ಹಿಂಗೆ ಗಳೆ ಹೊಡೆದಾಗನ ಪೀಕ್ ತೆಗೆದಾಗನ ಅನ್ನ ಉಣ್ಣೋದೈತಿಲ್ಲ. ಅನ್ನ ಬಿಟ್ಟು ಮತ್ತೆ ಏನಾರು ತಿನ್ನಕತ್ತೇನೆ ಇವ್ರಿಗೆ? ಅದನ್ನ ಬಿಟ್ಟು ಏನಾರು ತಿನ್ನೋದಿದ್ರೆ ಹೇಳಿ ಮಾಡಲಿ. ಮೊದಲು ರೈತರನ್ನ ಬದುಕಿಸ್ಕೋಬೇಕ. ಈ ದೇಶ ಉಳಿಸೋದು ಎಲ್ಲರಿಗೂ ಗುರ್ತೈತೆ. ಬಡ್ಡಿಗಂತ ಇವರೇ ಉಳಿಸ್ಕೊಂತ ಬಂದಾರನ? ಮೊದಲು ಉಳಿಸಲ್ಲ, ಉಳಿಸ್ಕೊಂತ ಬಂದಾರಲ್ಲ ಅವ್ರ. ಬೇರೆ ರಾಷ್ಟ್ರದಗಳು ಬಂದು ಇಲ್ಲಿ ಆಳುವಾಗ ಯಾರು ಅವಾಗ ಇದ್ರ ಮೂಗು ಮಾಡಿದವ್ರನ್ನ ಬಿಟ್ಟು ಮೂಗುಬಟ್ಟು ಇಡಿಸೋರು ಬೇಡ ಅಂತಾರೆ. ಈಗ ಎರಡು ತೋರಿಸಿದ ಕಾಲು ಭಾಳ ಬದಲಾವಣೆ ಆಕತ್ತಲ್ಲ. ಮೊದಲು ಅವ್ರದೊಮ್ಮೆ ಇವ್ರದೊಮ್ಮೆ ಈಗ ಅಂದ್ರೆ ಈಗ ಹೊಸದಾಗೈತಿ. ಇನ್ನು ಮೇಲೆ ಗುರ್ತಾಗ ಜನಕ್ಕೆ ಏನು ಮಾಡಬೇಕು ಬಿಡಬೇಕು ಅನ್ನೋದು. ಈ ಗ್ಯಾರಂಟಿಗಳನ್ನ ಬಿಟ್ಟಿ ಭಾಗ್ಯ ನಮ್ಮ ಟ್ಯಾಕ್ಸ್ ನಮಗೆ ಕೊಡ್ತಾರೆ ಅಂತಾರೆ. ಅದಕ್ಕೆ ಟ್ಯಾಕ್ಸ್ ಮೊದಲು ಏನು ಮಾಡತ್ತೀರ ಅವ್ರು? ಮತ್ತು ಅವಾಗತ್ತಲ್ಲ ಅವ್ರ ಅಂತ್ಯಕ್ಕಿದ್ದಾಗ ಯಾರಿಗೆ ಟ್ಯಾಕ್ಸ್ ಕೊಡ್ತಾರ? ಇವ್ರು ಮನೆ ಹೋಗಿತ್ತಾನೆ ಟ್ಯಾಕ್ಸ್. GST ತಂದವ್ರನ್ನ ಬಿಜೆಪಿ ಮೊದಲು ಟ್ಯಾಕ್ಸ್ ತಟ್ಟಿ ಅದೇ ಎಲ್ಲಿ ಹೋಗಿತ್ತು. ಮತ್ತು ಅವಾಗೇನು ದೇಶ ನಡೆದಿರ್ಕಲ್ಲ, ಈ ರಾಜ್ಯ ನಡೆದಿರ್ಕಲ್ಲ. ಈ ಬಸ್ ಚಾಲೂ ಇದ್ದು ಇಲ್ಲೋ? ಈ ಬಸ್ ಇದ್ದಾಗ ಆ ರಶ್ ಈ ರಶ್ ಅಂತ ಅನ್ಕೊಂತಿದ್ರೆ ಈ ಹೊಸ ಬಸ್ ಬಿಟ್ರಲ್ಲ ಮತ್ತೀಗ ಇದಕ್ಕೇನು ಉತ್ತರ? ನಡೆಸಲ್ಲ ನಾವು ಎಲ್ಲ ತಾನೇ ನಡಿತೈತೆ. ಎಲ್ಲ ಅವ್ರದಂತ ವೇದಾಂತ ಸಿದ್ಧಾಂತ ಅವ್ರ ಪುಸ್ತಕ ಇರ್ತದೆ. ನಮ್ಮದು ವೇದಾಂತ ಸಿದ್ಧಾಂತ ನಮ್ಮ ಪುಸ್ತಕ ಇರ್ತೈತಿ. ನಾವು ಒಟ್ಟು ರೈತರ ಬಗ್ಗೆ ವಿಚಾರ ಹೊಣೆ ಹೊರ್ತವ್ರು. ದಯಮಾಡಿ ಪ್ರತಿಯೊಬ್ಬ ಏನೇ ಬಂದರು ರೈತರ ಸಾಲ ಬಿಟ್ರೆ ಒಳ್ಳೇದಾಕತ್ತೆ. ಒಟ್ಟು ಇದು ಒಂದೇ ಗುರಿ ನಮ್ದು. ಗೊಬ್ಬರದು ಏನು ತುಟ್ಟಿಗೈತಿ? ಮೊದಲು ಏನಿತ್ತು? ಗ್ಯಾಸ್ 400 ರೂಪಾಯಿ ಇದ್ದದ್ದು ಈಗ ಎಷ್ಟಾಗೈತೆ? ಪೆಟ್ರೋಲ್ ಡೀಸೆಲ್ ಏನಾಗೈತೆ? ಹಾಂ, ಇದ್ರದ್ದೆಲ್ಲ ವಿಷಯ ತಿಳ್ಕೊಬೇಕಲ್ಲ. ಇವ್ರು ಎಲ್ಲ ಉಳಿಸ್ತಾರೆ ಅಂತಾರೆ. ನೀವು ಖರ್ಚು ಮಾಡಲಿ ಅಡ್ಡಾಡ ಅಷ್ಟು 10 ರೂಪಾಯಿ ತಿಂದು ಅಡ್ಡಾಡು ರೊಕ್ಕ ಉಳಿತೈತಿ. ಮತ್ತು ಇದು ನಡೆಯುವಂಗೆಲ್ಲ ನಡಿಬೇಕಲ್ಲ ಕಾರ್ಯಕ್ರಮ. ಮತ್ತು ಇವ್ರು ರಾಷ್ಟ್ರ ಉತ್ಸವ ಇವ್ರು ಹೋಗಿ ನಿಂತು ಕಾಯತಾರನ ಅದನ್ನು. ಅದು ಮೊದಲಿನಿಂದ ಅದನ್ನ ಕಾಯೋದನ್ನ ಐತೆ. ಯಾರಿದ್ರು ಏನಂತಲ್ಲ, ನಮ್ಮ ದೇಶ ಬಿಟ್ಟು ಕೊಡೋಕೆ ಯಾರ ಪ್ರಧಾನಮಂತ್ರಿ ಆದರೂ ಯಾರ ಮಿನಿಸ್ಟರ್ಗಳು ನಮ್ಮ ದೇಶನ ಬಿಟ್ಟು ಕೊಡೋಕೆ ಸಾಧ್ಯತೆ? ಯಾರೂ ಬಿಟ್ಟು ಕೊಟ್ಟಿಲ್ಲ. ಏನು ನಮ್ಮ ದೇಶ ಬೇರೆದವ್ರಿಗೆ ಆಳಕ್ಕೆ ಯಾರ ಹಚ್ಕೊಡುವಂಥ ಒಂದರ ನಿದರ್ಶನ ತೋರಿಸ್ಕೊಡ್ಲಿಲ್ಲ. ಎಲ್ಲರೂ ತಮ್ಮ ಇದ್ದಾಗ ಕಾದ್ದಾರ ನಮ್ಮ ದೇಶ. ಯಾರ ಪ್ರಧಾನಮಂತ್ರಿ ಆಗಲಿ, ಯಾರ ರಾಷ್ಟ್ರಪತಿ ಆಗಲಿ, ಯಾರ ಮುಖ್ಯಮಂತ್ರಿ ಆಗಲಿ, ತಮ್ಮ ಈಗ ರಾಜ್ಯದ ಮುಖ್ಯಮಂತ್ರಿ ತನ್ನ ವಯೋಮಿತಿ ಒಳಗೆ ತಮ್ಮ ರಾಜ್ಯ ಎಲ್ಲ ಕಾಯತಾರು. ಈ ಮಹಾರಾಷ್ಟ್ರಕ್ಕೆ ನಮಗೆ ಇರ್ತೈತಿ, ನಮ್ಮ ರಾಜ್ಯ ನಾವು ಬಿಟ್ಟು ಕೊಟ್ಟೆವು. ಹಿಂಗೆ ಎಲ್ಲ ಕಡೆ ಏನೈತಲ್ಲ, ನಮ್ಮ ದೇಶ ಉಳಿಸೋರು ತಮ್ಮ ಶಕ್ತಿಮಾನ ಅವ್ರು ಉಳಿಸ್ಕೊಂಡ್ ಬಂದಾರ. ಸರ್, ಈಗ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಿಂಬಾಳ್ಕರ್ ಇದ್ದಾರೆ, ಅವ್ರ ಬಗ್ಗೆ ನಡೀಕೆ ಮಾನವೀಯತೆ ದೃಷ್ಟಿ ಅಂದ್ರೆ ಎಲ್ಲರೂ ಹೋಟ್ ಹಾಕ್ಬೇಕು. ಡಾಕ್ಟರ್ ತೆಗಿ ಒಳ್ಳೆ ಪ್ರಾಮಾಣಿಕತೆ ಅಭ್ಯರ್ಥಿ. ಪ್ರತಿಯೊಬ್ಬರು ಎಲ್ಲಿ ಕಷ್ಟ ಸುಖ ಇದ್ದಲ್ಲಿ ಹೋಗಿದಾರ ಅವ್ರು.